ನಮಸ್ಕಾರ ಕರ್ನಾಟಕ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಒಗ್ಗರಣೆ, ಮಂಡಳ ಒಗ್ಗರಣೆ ಮಾಡಕತ್ತೀವ್ರಿ. ಉತ್ತರ ಕನ್ನಡ ಸ್ಟೈಲ್ ನಲ್ಲಿ ಹಸಿಮೆಣಸಿನಕಾಯಿ ಹಾಕ್ಲಾರ್ದೆ ಒಣ ಖಾರ ಹಾಕಿ ಮಾಡಕತ್ತೀವ್ರಿ. ಹಸಿಮೆಣಸಿನಕಾಯಿ ಹಾಕಿ ಮಾಡ್ತಾರ್ರಿ, ನಾವು ಒಣ ಖಾರ ಹಾಕಿ ಮಾಡಕತ್ತೀವಿ. ಇವತ್ತಿನ ಸ್ಪೆಷಲ್ ರೀ. ಈ ಮಾಡೋ ವಿಧಾನ, ಇದಕ್ಕೆ ಏನೇನು ಐಟಮ್ ಬೇಕಂತ ನಿಮ್ಗೆ ತೋರಿಸ್ತೀನಿ. ಗಡ್ಡೆ ಉಳ್ಳಾಗಡ್ಡೆ ರೀ, 2 ದಪ್ಪ ಇರೋವು. ಆಮೇಲೆ ಒಂದು ಸಣ್ಣ ಚಿಕ್ಕ ಸೂಡು ಕೊತ್ತಂಬರಿ, 1-2 ಚಿಕ್ಕ ಟೊಮೆಟೊ ಹಣ್ಣು, ಆಮೇಲೆ ಸ್ವಲ್ಪ ಕರಿಬೇವು, ಅರ್ಧ ಹೋಳು ನಿಂಬೆಕಾಯಿ, ಇಲ್ಲಿ ನೋಡ್ರಿ ಸಾಸಿವೆ ಜೀರಿಗೆ, ಅರಿಶಿಣ, ಪುಟಾಣಿ ಪುಡಿ ರೀ, ಪುಟಾಣಿ ಪುಡಿ, ಉರುಗಡ್ಲೆ ಪುಡಿ, ಅಲ್ಲ ಪೇಸ್ಟ್, ಬೆಳ್ಳುಳ್ಳಿ ಅಲ್ಲ ಹಾಕಿ ಮಾಡಿದ ಪೇಸ್ಟ್ ರೀ. ಇದ್ರ ಒಣ ಖಾರ, ಆಮೇಲೆ ಹಾಲು. ಈಗ ನೋಡ್ರಿ, ಇದು 4 ಸೇರು ಮಂಡಳ ಅದ್ರಿ. ನಮ್ಮ ಮನೆಯಾಗ 4 ಜನ ಇದೀವಿ ರೀ. 4 ಸೇರು ಮಂಡಳ ಹಾಕಿ ಇಷ್ಟೇ ಸೇರಿ ಹೋಗ್ತದೆ ರೀ. ನಿಮ್ಗೆ ಜಾಸ್ತಿ ಇದ್ರೆ ಒಬ್ರಿಗೊಂದು ಸೇರು ಲೆಕ್ಕದಾಗ ಹಾಕ್ಯಾರಿ, ಸೇರು ಲೆಕ್ಕದಾಗ ಬರೋಬ್ಬರ ಆಗ್ತದೆ. 4 ಸೇರು ಹಾಕಿವಿ. ನಿಮ್ಮ ಕಡೆ ಎಷ್ಟು ಉಣ್ತಾರೆ ಏನೋ ನಿಮಗೆ ಬಿಟ್ಟದ್ರಿ. ಈಗ ನೆಕ್ಸ್ಟ್ ಪ್ರೊಸೆಷನ್ ಏನೇನು ಮಾಡೋದು, ಒಲೆ ಹಚ್ಚಕತ್ತೀನಿ ನೋಡ್ರಿ. ಗ್ಯಾಸ್ ಹಚ್ಚಕತ್ತೀನಿ. ಒಲೆ ಮೇಲೆ ಕಡಾಯಿ ಇಡಕತ್ತೀನಿ ರೀ. ಕಡಾಯಿ ಕೆಂಪು ಕಾಯಬೇಕು. ಕಾದ್ಮೇಲೆ ಎಣ್ಣೆ ಹಾಕ್ಬೇಕ್ರಿ. ಈಗ ನೋಡ್ರಿ, ಮೊದಲನಾಗಿ ಎಣ್ಣೆ ಹಾಕ್ಬೇಕ್ರಿ, ಒಳ್ಳೆಣ್ಣೆ. ಇದು ಗೋಲ್ಡ್ ವಿನ್ನರ್ ಎಣ್ಣೆ ನೋಡ್ರಿ, ಗೋಲ್ಡ್ ವಿನ್ನರ್. ಇದು ನೋಡ್ರಿ, ಗೋಲ್ಡ್ ಒಳ್ಳೆಣ್ಣೆ ತಿಂದ್ರೆ ಮನುಷ್ಯ ಆರೋಗ್ಯ ಇರ್ತಾನ್ರಿ. ಈಗ ನಾನು ಎಷ್ಟು ಹಾಕ್ತೀನಪ್ಪ ಅಂತಂದರೆ, ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತೀನಿ ನೋಡ್ರಿ, ಒಳ್ಳೆಣ್ಣೆ. 4 ಸೇರು ಮಂಡಳ ಅಲ್ರಿ, ಒಂದು 3 ಟೇಬಲ್ ಸ್ಪೂನ್ ಹಾಕಿ ಸಾಕ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂದ್ರೆ 4 ಟೇಬಲ್ ಸ್ಪೂನ್ ಹಾಕ್ರಿ. ಎಣ್ಣೆ ಗರಮ್ ಆಗ್ಯದ ನೋಡ್ರಿ. ಈಗ ಮೊದಲನೇದ್ದು ಸಾಸಿವೆ ಜೀರಿಗೆ ಹಾಕ್ಬೇಕ್ರಿ. ನೋಡಿರಿ, 1 ಟೇಬಲ್ ಸ್ಪೂನ್ನಷ್ಟು, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕ್ರಿ, ಭಾಳೇನು ಬೇಡ. ಒಂದು 1.5 ಟೇಬಲ್ ಸ್ಪೂನು ಸಾಸಿವೆ ಜೀರಿಗೆ ಹಾಕಿ ನೋಡ್ರಿ. ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. ಸಾಸಿವೆ ಜೀರಿಗೆ ಚಟಪಟ ಅಂದವ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಕರಿಬೇವು ಹಾಕಿ ನೋಡ್ರಿ. ಕರಿಬೇವು ಸ್ವಲ್ಪ ನೋಡ್ರಿ. ಉಳ್ಳಾಗಡ್ಡೆ ಹಾಕಕೈತಿ ನೋಡ್ರಿ. ಉಳ್ಳಾಗಡ್ಡೆ ಟೊಮೆಟೊ ಹಣ್ಣು ಒಂದೇ ಸರಿಗೆ ಹಾಕ್ಕೊಂಬಿಡ್ರಿ. ಯಾಕಂದ್ರೆ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗ್ಬೇಕು ರೀ. ಉಳ್ಳಾಗಡ್ಡೆ ಜೊತೆಗಿದ್ರೆ ಜಲ್ದಿ ಮೆತ್ತಗಾಗಿಬಿಡ್ತಾವೆ. ಉಳ್ಳಾಗಡ್ಡೆ ಮೆತ್ತಗಾದ್ಮೇಲೆ ಟೊಮೆಟೊ ಹಣ್ಣು ಮೆತ್ತಗಾಗಲ್ಲ, ಒಗ್ಗರಣೆಗೆಲ್ಲ. ಈಗ ನೋಡಿರಿ, ಸ್ವಲ್ಪ ಕೆಂಪಗಾಗ್ಬಂದು ಸ್ವಲ್ಪ ಮೆತ್ತಗಾಗ್ಬಿಡಂದ್ರಿ. ಈಗ ನೋಡ್ರಿ, ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ತೀನಿ ರೀ. ಅರಿಶಿನ ಭಾಳ ಹಾಕ್ಬಾರ್ದು ರೀ, ಯಾಕಂತ ಕೇಳು, ಅರಿಶಿನ ಸ್ವಲ್ಪ ಹಾಕಿಬೇಕು. ಅದು ಪೂರ ಅರಿಶಿನ ಆಗಿಬಿಡ್ತದೆ, ಒಗ್ಗರಣೆ ಟೇಸ್ಟ್ ಬರೋಲ್ಲ. ಈಗ ನೋಡಿರಿ, ನಾನು ಈ ಕೊತ್ತಂಬರಿ ಅಂತ ತಗೊಂಡಿದ್ನಲ್ಲ ರೀ, ಅದ್ರಾಗ ಅರ್ಧ ಕೊತ್ತಂಬರಿ ಹಾಕಕತ್ತೀನಿ ರೀ. ಅರ್ಧ ಕೊತ್ತಂಬರಿ ಫೈನಲಿಗೆ ಒಗ್ಗರಣೆ ಆದಮೇಲೆ ಹಾಕ್ಬೇಕಿರೋದು. ಈಗ ನೋಡ್ರಿ, ಅಲ್ಲ ಹಾಕಕತ್ತೀನಿ ನೋಡ್ರಿ. ಅಲ್ಲ 1 ಟೇಬಲ್ ಸ್ಪೂನು ಅಲ್ಲ ಹಾಕ್ತೀನಿ ನೋಡ್ರಿ. ಅಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರ್ತದೆ ರೀ. ಆಮೇಲೆ ಇಲ್ಲಿ ನೋಡ್ರಿ, ಅಚ್ಕಾರ ಪುಡಿ. ನಮ್ಮದು ಸ್ವಲ್ಪ ಖಾರ ಜಾಸ್ತಿ ಆದ್ರಿ, ನಾನು ಹಾಕೋದು 1 ಟೇಬಲ್ ಸ್ಪೂನು. ಇದಕ್ಕೆ 1.5 ಟೇಬಲ್ ಸ್ಪೂನ್ ಹಾಕ್ಬೇಕ್ರಿ. ನಾನು 1 ಟೇಬಲ್ ಸ್ಪೂನ್ ಹಾಕತ್ತೀನಿ, ಯಾಕಂದ್ರೆ ಖಾರ ಫುಲ್ ಜಾಸ್ತಿ ಆದ ನಮ್ಮದು. ರೆಡ್ ಓರ್ ಕೊಟ್ಟು ಮೆಣಸಿನ್ಕಾಯಿ ಇದು ನಮ್ಗೆ ಪೂರ ಪಚ್ಚದ್ರ ರೆಡ್ ಓರ್ ಫ್ರೀ ಕೊಟ್ಟರು. 1 ಚೀಲ ಮಂಡಾಳ, 1 ಚೀಲ ಮೆಣಸಿನ್ಕಾಯಿ. ನಮ್ಗೆ 1 ವರ್ಷ ತಿಂತೀವಿ ರೀ. ಅವ್ರು ನೆನೆಸ್ತೀವಿ. ಪಾಪ ಅವ್ರ ಹೆಸರು ಹನುಮಂತರಾಯ ರೆಡ್ಡಿ ಅಂತೇಳಿ ಮುಷ್ಟೂರು ಕ್ಲಾಸಿಗೆ ಇರ್ತಾರೆ ಅವರು. ಅವ್ರು ನಮ್ಗೆ ಫ್ರೀಯಾಗಿ ಕೊಟ್ಟಾರ್ರಿ, ನಮ್ಮ ಆತ್ಮೀಯ ಗೆಳೆಯರವರು. ಈಗ ನೆಕ್ಸ್ಟ್ ಪ್ರೊಸೆಸ್ ತಕ್ಕಷ್ಟು ಉಪ್ಪು ನೋಡ್ರಿ. ಕಲ್ಸಂಬ್ರಿ. ಫೈನಲ್ ಆಗಿ ಒಂದು ಸ್ವಲ್ಪ ನೀರು ಹಾಕ್ಬೇಕು. ಚಹಾ ಕುಡಿಯೋ ಕಪ್ಲೆ 1 ಕಪ್ಪು ನೀರು ಹಾಕ್ಬೇಕ್ರಿ. ಸ್ವಲ್ಪ ಒಗ್ಗರಣೆ ಮೆತ್ತಗಾಗ್ತದೆ ನೀರು ಹಾಕಿದ್ರೆ. ಸ್ವಲ್ಪ ನೀರು ಹಾಕಿ 1 ನಿಮಿಷ ಬಿಡಂಬ್ರಿ. ಹಿಂಡ ಕಚ್ಚಿದ್ರೆ ಅರ್ಧ ಹೋಳು ನಿಂಬೆಕಾಯಿ ಅಂತ ಹೇಳಿದ್ನಲ್ಲ, ಅರ್ಧ ಹೋಳು ನಿಂಬೆಕಾಯಿ ಅಂತ ಕಚ್ಚಿ ನೋಡ್ರಿ. ಹಿಂಗೆ ಜಾಲಿ ಚೌಟಿದ್ರೆ ಜಾಲಿ ಚೌಟ್ ಮಡಿಕೊಂಬಿಡ್ರಿ, ಬೀಜ ಕಡಿಯಕ್ಕೆ ಬರ್ತಾವ.
ಯಾವುದೋ ಅದ್ರಾಗ ಉಂಡದ ಪಂಡದ ಏನು ಬ್ಯಾಡ್ರಿ. ಈಗ ಜರಿ ಚೊಟ್ ಮೇಲೆ ಹಿಂಡಿ ಈ ಸೈಡ್ಗೆ ಹಾಕಿ ಉಳಿದು ಬೀಜನ ಸೈಡಿಗೆ ಹಾಕ್ಬಿಡ್ರಿ. ಈಗ ನೆಕ್ಸ್ಟ್ ನೋಡಿರಿ ಹಾಲು ಹಾಕಿ ನೋಡಿರಿ. ನಾನು 1/2 ಲೀಟ್ರ್ ಹಾಲು ಹಾಕ್ತೀನಿ ರೀ. 1/2 ಲೀಟ್ರ್ ಪ್ಯಾಕೆಟ್ ಇರೋದು ಇದ್ರಾಗ ಅರ್ಧ ಹಾಕ್ತೀನಿ ನೋಡಿರಿ. ಎಷ್ಟು ಹಾಲು ಹಾಕ್ತೀರ ಅಷ್ಟು ಚೆನ್ನಾಗಿರ್ತದೆ ಒಗ್ಗರಣೆ, ಟೇಸ್ಟ್ ಬರ್ತದೆ ಒಗ್ಗರಣೆ. ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಬಿಡಮ್ರಿ. ಉರಿ ಸಣ್ಣ ಇಟ್ಟಬೇಕು ರೀ, ಪೂರ ಜಾಸ್ತಿ ತೆಗಬಾರ್ದು, ತಳ ಹೊತ್ತಕ್ಕೆ ಸ್ಟಾರ್ಟ್ ಮಾಡ್ತದೆ. ಮೀಡಿಯಮ್ ಸೈಜ್ನಾಗಿರ್ಬೇಕು. ವಿಡಿಯೋದಾಗ ಸಾಂಗ್ ಇರ್ತ ಅಂತ ಹೇಳಿ ನೋಡ್ರಿ, ಸಾಂಗ್ ಆಡ್ತು ನೋಡ್ರಿ. ಹೃದಯ ಸಮುದ್ರ ಕಲಿಕಿ ತೊಟ್ಟಿದ ದೇಶದ ಬೆಂಕಿ, ರೋಷಾದ್ರಿ ಜಾಲೆ ಹುರಿದುರಿದು ತೊಟ್ಟ ಸಂವಾರಕ್ಕೆ ಕೊಟ್ಟ ಜೈಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ, ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ನಮಸ್ಕಾರ. ಈಗ ಪ್ಲೇಟ್ ತೆಗಿತೀನಿ ನೋಡ್ರಿ. ಈಗ ಮಸಾಲ ಒಂದು ಅದಕ್ಕೆ ಬಂದದ್ದು ನೋಡ್ರಿ. ನಿಮಗೆ ಮೆತ್ತಗಾಗ್ಬೇಕಂದ್ರೆ ಸ್ವಲ್ಪ ನೀರಿದ್ರೆ ಪರವಾಗಿಲ್ಲ ರೀ. ನಿಮಗೆ ಇಲ್ಲಪ್ಪ ನಮ್ಗೆ ಕಾಳು ಬೇಕು, ಸ್ವಲ್ಪ ಉದುರು ಬೇಕಂದ್ರೆ ಇದನ್ನ ಪೂರ ಡ್ರೈ ಆಗಕ್ಕೆ ಬಿಡ್ಬೇಕು ನೋಡ್ರಿ. ಈಗ ನಮ್ಗೆ ನಮ್ಮ ಮನೆಗೆ ಮೆತ್ತಂದು ಇಷ್ಟಪಡ್ತಾರೆ ರೀ. ನಾವು ಮೆತ್ತಗೆ ಮಾಡಕತ್ತೀವಿ. ಈಗ ನೆಕ್ಸ್ಟ್ ಪೊಸಿಷನ್ ಮಂಡಾಳ ಹಾಕ್ತೀವಿ ನೋಡ್ರಿ. ಮಂಡಾಳ ನೋಡ್ರಿ. ಈಗ ಮಂಡಾಳ ಕಲಸಿರ್ಬೇಕು ನೋಡ್ರಿ. ನಾವು ಕಡಲೆಪುಡಿ ಹಾಕ್ತಿವಿ ನೋಡ್ರಿ. ಕಡಲೆಪುಡಿ ಎಷ್ಟಂದ್ರೆ 2 ಇಡಿಕೆ ಹಾಕಿದ್ರೆ ಸಾಕ್ರಿ. ಜಾಸ್ತಿ ಇದ್ದರೆ ಗಂಟ್ಲು ಹಿಡ್ಕೊಂತದ್ರಿ. ಕಡಲೆಪುಡಿ ಸಾಕ್ರಿ 2 ಇಡಿಕೆ. ಬೆಂಕಿ ಸ್ವಲ್ಪ ಕಡಿಮೆ ಇಟ್ಟಕ್ಕೆ ಬರ್ರಿ. ಕಡಲೆಪುಡಿ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ. ಏನಿದ್ರದ್ದು ಸೀಕ್ರೆಟ್ ಇರೋದು ಕಡಲೆಪುಡಿ ಹಾಕಿದ್ರೆ ಒಗ್ಗರಣೆ ನೋಡಿರಿ. ಖಾರ ಪುಡಿ ಹಾಕಿ ನಾವು ಒಗ್ಗರಣೆ ಮಾಡೀನಿ. ನೀವು ಒಂದು ಬಾರಿ ಮಾಡಿಕಿರ್ತೀನಿ ಉಂಡು ನೋಡಿರಿ. ನಿಮ್ಗೆ ಅದ್ರ ಟೇಸ್ಟ್ ಏನೋ ನಮ್ಗೆ ಗೊತ್ತಾಗ್ತದ. ಮಕ್ಕಳಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಯಜಮಾನ್ರಿಗಾಗಲಿ ಈ ಥರ ಒಗ್ಗರಣೆ ಮಾಡಿ ಕೊಟ್ಟರೆ ಇಷ್ಟವಾಗಿ ಊಟ ಮಾಡ್ತಾರೆ ರೀ. ಯಾಕಂದರೆ ಹಸಿಮೆಣಸಿನ್ಕಾಯಿ ಅಲ್ಲಲ್ಲಿ ಹಸಿಮೆಣಸಿನ್ಕಾಯಿ ಬಾಯಿಗೆ ಬರ್ತಾವೆ ರೀ. ಇದು ಬರೋಲ್ಲ. ಭಾರಿ ಟೇಸ್ಟ್ ಆಗ್ತದೆ ರೀ. ಇದನ್ನು ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟು ಸ್ವಲ್ಪ ಬೆಂಕಿನ ಜಾಸ್ತಿ ಮಾಡಮ್ರಿ. ಎಷ್ಟಂದರೆ ಒಂದು 20 ಇಲ್ಲ 30 ಸೆಕೆಂಡ್ ಅಷ್ಟೇ, ಭಾಳ ಬೇಡ ನೋಡಿರಿ. ಈಗ ತೆಗೆದ್ರಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೊತ್ತಂಬರಿ ನೋಡಿರಿ. ಮೇಲೆ ಕೊತ್ತಂಬರಿ ಹಾಕಿಬೇಕಂತ ಹೇಳಿದ್ನಲ್ರಿ. ಒಗ್ಗರಣೆ ಎಲ್ಲ ರೆಡಿ ಆದ್ಮ್ಯಾಗ ಈಗ ನೋಡಿರಿ ಕೊತ್ತಂಬರಿ ಸಣ್ಣ ಕೊಯ್ಕೊಂಡು ಕೊತ್ತಂಬರಿ ಹಾಕಿಬೇಕು ರೀ. ಆಯ್ತು. ಈಗೇನದ ಪ್ಲೇಟ್ ಮುಚ್ಚಿಬಿಡ್ಬೇಕು ರೀ. ಈಗ ಗ್ಯಾಸ್ ಆಫ್ ಮಾಡಮ್ರಿ. ಧನ್ಯವಾದಗಳು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀವಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ. ಇದೇ ಥರ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಒಗ್ಗರಣೆ ಮುಗೀತು ರೀ. ಈಗ ನಮ್ಮ ಮಗ ರಾಹುಲ್ ಟೇಸ್ಟ್ ಮಾಡ್ತಾನೆ ರೀ. ಹಿಡ್ಕಪ್ಪ ರಾಹುಲ್. ನೋಡಿದರೆ ಫ್ರೆಂಡ್ಸ್ ಬಾಯ ನೀರು ಬರ್ತಿದೆ. ವೇಟ್ ಮಾಡಕ್ಕೆ ಆಗಲ್ಲ ನನಗಂತರೂ. ನೋಡ್ರಿ ಹಂಗೆ ಯಾವ ಬರ್ತಿದೆ. ರಾಹುಲ್ ಟೇಸ್ಟ್ ಮಾಡಪ್ಪ. ರಾಹುಲ್ ಒಗ್ಗರಣೆ ಟೇಸ್ಟ್ ಮಾಡಿಗೆಸಿ ನಮ್ಮ ವ್ಯೂವರ್ಸ್ಗಳಿಗೆ ಹೇಳಪ್ಪ. ಹೆಂಗಿದೆ ರಾಹುಲ್ ಒಗ್ಗರಣೆ? ಫ್ರೆಂಡ್ಸ್ ಇದು ದೇವದುರ್ಗ ವಾತಾವರಣಕ್ಕೆ ಈ ಬಿಸಿ ಬಿಸಿ ಒಗ್ಗರಣೆ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ. ಹಾಗೆ ಹೋಗ್ತಾ ನಮ್ಮ ಅಶೋಕ್ ಮೇದರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿಕೊಂಡು ಯಾವ ಥರ ಟೇಸ್ಟ್ ಆಯ್ತು ನಮ್ಗೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು.